सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दं सप्रणामं स्वागतं व्याहरामि। श्री श्री सच्चिदानंदेन्द्र सरस्वती स्वामीपादानां कर्तृकत्वेन प्रसिद्धा एका विशिष्टा अनन्या संशोधनात्मिका देवभाषायां निबद्धा कृतिः माण्डूक्यरहस्य विवृतिः इति। अस्मिन् ग्रन्थे श्रीचरणैः माण्डूक्योपनिषच्छाङ्करभाष्ये तथैव गौडपादीय कारिकाभाष्ये च वेदितव्यत्वेन ये ये उपनिबद्धाः रहस्यांशाः सुस्पष्टं विस्तरेण ते सर्वेपि अनावृताः सन्ति अस्मिन् ग्रन्थे। अयं विशेषः अस्य ग्रन्थस्य। तत्र चतुर्थे अलातशान्तिप्रकरणे इदानीं सप्तपञ्चाशी कारिका तदवशिष्टभाष्यभागः तत्रस्थः रहस्यांशश्च सर्वम् इदानीं विचार्यते।
ಅಗ್ರೆ ತಾವತ್ ಶ್ರೀ ಶ್ರೀ ಸ್ವಾಮಿಚರಣಾನಾಂ ಪ್ರಶಸ್ತಿ ಶ್ಲೋಕಮೇಕಂ ಪಠಿತ್ವಾ ತಾನ್ ಶಿರಸಾ ಪ್ರಣಮ್ಯ ಅನುಗ್ರಹಂ ಆಶೀರ್ವಾದಂಚ ಸ್ವೀಕೃತ್ಯ ಪ್ರಕೃತಂ ಸಪ್ತಪಂಚಾಶಕಾರಿಕಾ ಭಾಷ್ಯಂ ತದ್ವಿವೃತ್ತಿ ಭಾಗಂಚ ವಿಚಾರಯಾಮಃ. ಭಾಷ್ಯಭಾಗಃ ಸಮಾಪ್ತಃ. ಇದಾनीं ವಿವೃತ್ತಿಭಾಷ್ಯಭಾಗः. ಇದಾनीं ವಿಚಾರಯಾಮಃ. ಓಂ ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಓಂ ಕಷಾಯರಹಿತಂ ಕಾಷಾಯವಾಸಂ ಸ್ವರೂಪನಿಷ್ಠಂ ಪರಿಪೂರ್ಣಬೋಧಂ ವಂದೇ ನಿಶಂ ಸಚ್ಚಿದಾನಂದರೂಪಂ ಸರಸ್ವತೀಂ ಇಂದ್ರಸಮಾನತೇಜಂ. ಅಥ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಪಾದೈರ್ವಿರಚಿತಾಯಾಂ ಮಾಂಡೂಕ್ಯ ರಹಸ್ಯ ವಿವೃತೌ ಚತುರ್ಥಂ ಅಲಾತಶಾಂತಿ ಪ್ರಕರಣಂ. ತತ್ರ ಸಪ್ತಪಂಚಾಶೀ ಕಾರಿಕಾ. ಕಾರಿಕಾಂ ದ್ವಿವಾರಂ ಪಠಾಮಃ. ಓಂ ಸಂವೃತ್ಯಾ ಜಾಯತೆ ಸರ್ವಂ ಶಾಶ್ವತಂ ನಾಸ್ತಿ ತೇನ ವೈ ಸದ್ಭಾವೇನ ಹ್ಯಜಂ ಸರ್ವಂ ಉಚ್ಛೇದಸ್ತೇನ ನಾಸ್ತಿ ವೈ. ಓಂ ಸಂವೃತ್ಯಾ ಜಾಯತೆ ಸರ್ವಂ ಶಾಶ್ವತಂ ನಾಸ್ತಿ ತೇನ ವೈ ಸದ್ಭಾವೇನ ಹ್ಯಜಂ ಸರ್ವಂ ಉಚ್ಛೇದಸ್ತೇನ ನಾಸ್ತಿ ವೈ. ಇದು ಕಾರಿಕೆ. ಇದು ಎಲ್ಲ ವೇದಾಂತ ಸಿದ್ಧಾಂತದ ಸಾರ ಸರ್ವಸ್ವ ಪರಮ ತಾತ್ಪರ್ಯ ರೂಪವಾದ ಕಾರಿಕೆ. ಹಿಂದೆ ಏನೇನು ಹೇಳಿದ್ರು ಈ ಪರಮಾರ್ಥ ಸತ್ಯದ ಮುಂದೆ ಅವೆಲ್ಲದರ ಒಂದು ತಾತ್ಪರ್ಯ ರೂಪವಾದ ಶ್ಲೋಕ ಕಾರಿಕೆ ಇದು. ಏನಿದ್ರ ಅರ್ಥ? ಸಂವೃತ್ಯ ಸರ್ವಂ ಜಾಯತೆ. ನೋಡಿ ಎಷ್ಟು ಸುಲಭವಾಗಿ ಮಾಡಿಟ್ಬಿಟ್ಟಿದೆ. ಸಂವೃತ್ಯ ಸಂವೃತ್ಯ ಕಿಮಿದಂ ಸಂವೃತ್ಯ ಸಂವೃತ್ಯ ಇತಿ. ಸಂವೃತ್ಯ ತೃತೀಯ ಏಕವಚನ ರೂಪ. ಅವಿದ್ಯಾವಿಷೇಕ ವ್ಯವಹಾರೇಣ ಇತ್ಯರ್ಥ. ಸಂವೃತ್ಯ ಅವಿದ್ಯಾವಿಷೇಕ ವ್ಯವಹಾರೇಣ ಸರ್ವಂ ಜಾಯತೆ. ಸರ್ವಂ ಸರ್ವಂ ಇತಿ ಸರ್ವಂ ಎಲ್ಲವೂ ಕೂಡ ಅಂದ್ರೇನು? ಎಲ್ಲ ಚರಾಚರಾತ್ಮಕವಾದ ಸ್ಥಾವರ ಜಂಗಮಾತ್ಮಕವಾದ ನಾಮರೂಪಾತ್ಮಕವಾದ ಎಲ್ಲವೂ ಕೂಡ ಹುಟ್ಟುತ್ತದೆ. ಒಪ್ಕೊಳ್ತೇವೆ. ಯಾತಕ್ಕೆ? ಅದಕ್ಕೆ ಜಾತಿ ಅಂತಕ್ಕಂಥದ್ದು ಇದೆ. ಯಾವಾಗ? ಸಂವೃತ್ಯ ಅಂದರೆ ಸಂವೃತ್ತಿ ದೃಷ್ಟಿಯಿಂದ ನೋಡಿದಾಗ, ಯಾವಾಗ ಅವಿದ್ಯಾವಿಷೇಕ ವ್ಯವಹಾರದಿಂದ ಇವೆಲ್ಲವೂ ಸತ್ಯ, ಎಲ್ಲವೂ ಹುಟ್ಟಿದೆ, ಪ್ರಪಂಚ 100ಕ್ಕೆ 100 ಸತ್ಯ. ಯಾರು ಮಿಥ್ಯಾ ಅಂತ ಹೇಳ್ತಾ ಇದ್ದಾರೆ? ಆದರೆ ಇದರಲ್ಲಿ ಏನಾಗಿದೆ? ಹೀಗೆ ಈ ಪ್ರಪಂಚ ಎಲ್ಲವೂ ಕೂಡ ಹುಟ್ಟಿದೆ ಅಂತ ಆದರೆ ನೋಡಿ, ಅದು ಅವಿದ್ಯಾವಿಷೇಕ ವ್ಯವಹಾರವಾದರೂ ಆಗಲಿ ಅಥವಾ ವಿದ್ಯಾವಿಷೇಕ ವ್ಯವಹಾರವಾದರೂ ಆಗಲಿ, ಹುಟ್ಟಿದೆ ಅಂತ ಆಗಿಬಿಟ್ರೆ ಏನಾಗುತ್ತೆ? ಅದು ಶಾಶ್ವತ ಎಂದಿಗೂ ಅಲ್ಲ. ಯಾಕೆ? ಅದರ ಒಂದು ನಾಶ ಅಂತಕ್ಕಂಥದ್ದು ಇರಲೇಬೇಕು. ಹುಟ್ಟು ಅಂತಂದ ಮೇಲೆ ನಾಶ ಅಂತಕ್ಕಂಥದ್ದು ಇರಲೇಬೇಕು. ಆದ್ದರಿಂದ ತೇನ ಶಾಶ್ವತಂ ನಾಸ್ತಿ ವೈ ನಾಸ್ತಿಯೇವ. ಯಾವ ದೃಷ್ಟಿಯಿಂದ ಇದು? ಸಂವೃತ್ತಿ ದೃಷ್ಟಿಯಿಂದ. ಇನ್ನೊಂದು ದೃಷ್ಟಿ ಇದೆ. ಅದ್ಯಾವುದದು? ಸದ್ಭಾವೇನ. ಸದ್ಭಾವೇನ ಅಂತಂದ್ರೆ ಏನು? ಪರಮಾರ್ಥ ದೃಷ್ಟ್ಯಾ.
ಇದು ಏನು? ಈ ದೃಷ್ಟಿಯಿಂದ ನೋಡಿದಾಗ ಸದ್ಭಾವೇನೆ ಅಜಂ ಸರ್ವಂ, ಅಂದರೆ ಯಾವುದಕ್ಕೂ ಕೂಡ ಹುಟ್ಟು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಹಿಂದೆ ಸಂವೃತ್ತಿ ದೃಷ್ಟಿಯಿಂದ ಯಾವ್ಯಾವುದಕ್ಕೆ ಹುಟ್ಟು ಅಂತ ಹೇಳಿದ್ದೆವೋ ಅವು ಯಾವುದೂ ಕೂಡ ಸದ್ಭಾವೇನ ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಏನು ಹುಟ್ಟು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ನಾಮರೂಪಾತ್ ನಾಮರೂಪಾತ್ಮಕವಾಗಿ ವ್ಯವಹಾರ ದೃಷ್ಟಿಯಿಂದ ನೋಡಿದಾಗ ಕುಂಬಾರನ ಅಂಗಡಿಗೆ ಹೋದಾಗ ಮಡಿಕೆ ಉಂಟು, ಕುಡಿಕೆ ಉಂಟು, ಶ್ರಾವೆ ಉಂಟು, ಹಣತೆ ಉಂಟು, ತಟ್ಟೆ ಉಂಟು, ಎಬ್ಬಬ್ಬ ಎಷ್ಟು ವೈವಿಧ್ಯ! ಏನು ಇವೆಲ್ಲ ಏನು ಸ್ವಾಮಿ? ಮಾಯಾ. ಅಯ್ಯ, ಮಾಯಾ ಅಲ್ಲ ರೀ, ಸತ್ಯ ಕಾಣ್ತಾ ಇದೆ ಇದು. ಆದರೆ ಇದು ಯಾವ ದೃಷ್ಟಿ ಗೊತ್ತಾ? ಇದು ಇದು ಪೂರ್ಣ ದೃಷ್ಟಿಯಲ್ಲ, ಸಂಕುಚಿತ ದೃಷ್ಟಿ ಅಥವಾ ಸಂವೃತ್ತಿ ದೃಷ್ಟಿ ಅಥವಾ ಅವಿದ್ಯಾ ದೃಷ್ಟಿ. ಅರೆ, ಅವಿದ್ಯಾ ದೃಷ್ಟಿ ಅಂದರೆ ವಿದ್ಯಾದೃಷ್ಟಿ ಅಂತ ಬೇರೆ ಇದೆಯೋ? ಆವಾಗ ಇದೆಲ್ಲ ಬೇರೆ ಕಂಡುಬಿಡುತ್ತೋ ಅಂದರೆ ಹೌದು, ವಿದ್ಯಾದೃಷ್ಟಿ ಅಂತ ಇದೆ. ವಿದ್ಯಾದೃಷ್ಟಿ ಅಂದ್ರೇನು? ಅದು ವಿವೇಚನಾ ದೃಷ್ಟಿ ಅಷ್ಟೇ, ಇನ್ನೇನಿಲ್ಲ. ವಿವೇಚನೆ, ವಿವೇಕ ಅಷ್ಟೇ. ಅದ್ವೈತ ವೇದಾಂತ ಎಲ್ಲ ಏನು? ಕೇವಲ ವಿವೇಕ ವಿವೇಕ ವಿವೇಕ. ಯಾವುದರ ವಿವೇಕ? ಆತ್ಮಾನಾತ್ಮ ವಿವೇಕ. ವಿದ್ಯಾ ವಿದ್ಯಾ ವಿವೇಕ, ವಿದ್ಯಾ ವಿದ್ಯಾ ವಿವೇಕ. ಹೀಗೆ ವಿವೇಕ ವಿವೇಕ ದೃಷ್ಟಿಯಿಂದ ನೋಡಿದಾಗ ಏನಾಗಿದೆ? ಎಲ್ಲವೂ ಕೂಡ ಎಲ್ಲದಕ್ಕೂ ಮೂಲ, ಎಲ್ಲದಕ್ಕೂ ಒಂದು ಹೆಸರು ಏನಪ್ಪ? ಅಷ್ಟೆಲ್ಲ ಇದೆಯಲ್ಲ, ಮಡಿಕೆ, ಶ್ರಾವೆ, ಕುಡಿಕೆ, ಹಣತೆ ಮೊದಲಾಗಿ ಅವೆಲ್ಲಕ್ಕೂ ಕೂಡ ಒಂದು ಹೆಸರು ಮಣ್ಣು ಮುದ್ದೆ. ಹೌದು ತಾನೆ? ಇದನ್ನು ಯಾರು ಅಲ್ಲಗಳೆಯೋದಕ್ಕೆ ಸಾಧ್ಯನಾ? ಯಾಕೆ ಅಂತಂದರೆ, ಒಂದು, ಯಾವಾಗ ಈ ಮಡಿಕೆ, ಕುಡಿಕೆ, ಶ್ರಾವೆ ಹುಟ್ಟಿದೆ ಅಂತಾದ ಮೇಲೆ ಅದರ ನಾಶ. ಮಳೆ ಬಂತು, ಕರಗೋಯ್ತು, ಏನೋ ಬಿತ್ತು, ಒಡೆದೋಯ್ತು, ಏನೋ ಆಯಿತು, ಹುಟ್ಟು ನಾಶ ಆಯಿತು. ಆದರೆ ಮಣ್ಣು ಅಂತಕ್ಕಂಥದ್ದಕ್ಕೆ ಅದಕ್ಕೆ ಎಲ್ಲಿ ನಾಶ? ಸದ್ಭಾವೇನೇ ಅಜಂ, ಅದಕ್ಕೆ ಹುಟ್ಟು ಇಲ್ಲ, ಆದ್ದರಿಂದ ಉಚ್ಛೇದವೂ ಇಲ್ಲ ಅಂತ ಹೇಳಿ, ಉಚ್ಛೇದ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು ಈ ಒಂದು ಈ ಕಾರಿಕೆಯ ಅರ್ಥ. ಇದು ಭಾಷ್ಯದಲ್ಲೂ ಇದೇ ಇದೆ, ಮತ್ತೆ ಈ ಒಂದು ಕಾರಿಕೆಯಲ್ಲೂ ಕೂಡ ಅದೇ ಅರ್ಥವನ್ನೇ ಹೇಳಿದ್ದಾರೆ. ಇಷ್ಟು ಈ ಅರ್ಥವನ್ನು ಹೇಳೋದಕ್ಕೆ ಏನು ಕಾರಿಕೆ ಭಾಷ್ಯ ಅಂತಕ್ಕಂಥದ್ದು ಸಾಕಿತ್ತು. ಇದಕ್ಕೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಈ ಮಾಂಡೂಕ್ಯ ಕಾರಿಕಾ ರಹಸ್ಯ ವಿವೃತಿ, ಮಾಂಡೂಕ್ಯ ರಹಸ್ಯ ವಿವೃತಿ ಅಂತಕ್ಕಂಥ ಒಂದು ಗ್ರಂಥ ಬೇಕಿರಲಿಲ್ಲ. ಯಾವುದನ್ನ? ಇಷ್ಟನ್ನು ಹೇಳೋದಕ್ಕೆ. ಈ ಕಾರಿಕೆಯ ಅರ್ಥ ಏನು? ಸಂವೃತ್ತಿ ದೃಷ್ಟಿ, ಪರಮಾರ್ಥ ದೃಷ್ಟಿ. ಸಂವೃತ್ತಿ ದೃಷ್ಟಿಯಿಂದ ನೋಡಿದಾಗ ಜಾತಿ ಅಂತಕ್ಕಂಥದ್ದು ಉಂಟು, ಜಾತಿ ಅಂತಕ್ಕಂಥದ್ದು ಇದೆ ಅಂತಂದಾಗ ಅದಕ್ಕೆ ನಾಶ ಅಂತಕ್ಕಂಥದ್ದು ಇದೆ. ಆದರೆ ಇದಕ್ಕೆ ಇನ್ನೊಂದು ದೃಷ್ಟಿ ಇದೆ, ಅದೇ ಪರಮಾರ್ಥ ದೃಷ್ಟಿ. ಆ ದೃಷ್ಟಿಯಿಂದ ನೋಡಿದಾಗ ಯಾವ ಜಾತಿ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಯಾವಾಗ ಜಾತಿಯೇ ಇಲ್ಲವೋ ಅದಕ್ಕೆ ನಾಶ ಅಂತಕ್ಕಂಥದ್ದು ಇಲ್ಲ. ಇಷ್ಟನ್ನ ಹೇಳೋದಕ್ಕೆ ಸಚ್ಚಿದಾನಂದೇಂದ್ರ ಸರಸ್ವತಿಗಳೂ ಬೇಕಾಗಿರಲಿಲ್ಲ, ಅವರ ಈ ಗ್ರಂಥವೂ ಬೇಕಾಗಿರಲಿಲ್ಲ. ಇದನ್ನು ಬೇಕಾದಷ್ಟು ಗ್ರಂಥಗಳು ಈಗಾಗಲೇ ಹೇಳಿಬಿಟ್ಟಿವೆ. ನೂರಾರು ಗ್ರಂಥಗಳು ಬಂದುಬಿಟ್ಟಿವೆ ಮಾಂಡೂಕ್ಯದ ಮೇಲೆ, ಕಾರಿಕೆದ ಮೇಲೆ. ಎಲ್ಲರೂ ಇದನ್ನೇ ಹೇಳಿದ್ದಾರೆ. ಅದ್ವೈತ ಪರವಾದ ಒಂದು ವ್ಯಾಖ್ಯಾನ ಎಷ್ಟಿದೆ ಅಷ್ಟಲ್ಲೂ ಕೂಡ ಇದೇ ಅರ್ಥ ಬಂದಿದೆ. ಸ್ವಾಮಿಗಳು ಏನು ಮಾಡಿದ್ರು? ಇದೆ. ಅದಕ್ಕೆ ಏನು ಹೆಸರಿಟ್ಟು ಸ್ವಾಮಿಗಳು? ಮಾಂಡೂಕ್ಯ ರಹಸ್ಯ ವಿವೃತಿ. ಇದರಲ್ಲಿ ಇರತಕ್ಕಂಥ ರಹಸ್ಯವನ್ನ ನಾನು ಅನಾವರಣ ಮಾಡುತ್ತೇನೆ. ಹೌದೇ? ನಮಗೆ ನೋಡಿ, ನಾವು ಅಜ್ಞರು, ನಮಗೇನೂ ಗೊತ್ತಿಲ್ಲ. ನಮಗೆ ಇದರಲ್ಲಿ ಏನು ರಹಸ್ಯ ಇದೆ ಅನ್ನೋದೇ ಗೊತ್ತಿಲ್ಲ ಮುಂಚೆ. ನೋಡಿ, ಇದರಲ್ಲಿ ಇಷ್ಟು ನಾವು ಗ್ರಂಥಭಾಗ ಓದಿದಾಗ ಎಷ್ಟೋ ರಹಸ್ಯ, ಇದಂತೂ ಇಹ ರಹಸ್ಯಂ ಅಂತ ಹೇಳಿ ಸ್ವಾಮಿಗಳು ಅದನ್ನು ಅನಾವರಣ ಮಾಡಿದ್ದಾರೆ.
ಹಾಗೆ ಅವ್ರು ಹೇಳಿದಾಗ ಮಾತ್ರ ಈ ರಹಸ್ಯ ಇದೆ ಅಂತ ಗೊತ್ತಾಗುತ್ತೆ ಹೊರತು ಇಲ್ಲದೇ ಅದು ನಮಗೆ ಗೊತ್ತಾಗೋದೇ ಇಲ್ಲ. ಈಗ ಇದೇ ಕಾರಿಕೆಯನ್ನು ನಾವು ನೋಡಿದಾಗ ನಮಗೇನು ಗೊತ್ತಾ? ಹೌದು, ಕಾರಿಕೆ ಅರ್ಥವಾಯಿತು, ಪರಮಾರ್ಥ ಸತ್ಯ, ಉಪನಿಷತ್ ಸತ್ಯ ಹೇಳಿದ್ರು, ಗೊತ್ತಾಯಿತು. ಇದರಲ್ಲಿ ರಹಸ್ಯ ಏನು ಸ್ವಾಮಿ ಅಡಗಿದೆ? ಯಾವ ರಹಸ್ಯ ಇದೆ? ಓಪನ್ ಸೀಕ್ರೆಟ್. ಒಳ್ಳೆ ಸುಲಭವಾದ ಒಂದು ವಾಕ್ಯಗಳಲ್ಲಿ ಬರೆದು ಬಿಟ್ಟಿದ್ದಾರಲ್ಲ, ಅದು ಇದೇ ರಹಸ್ಯ. ಏನಪ್ಪ ರಹಸ್ಯ ಅಂತಂದರೆ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು. ನೋಡಿ, ಈ ಒಂದು ಸಂವೃತಿ ಸತ್ಯ ಮತ್ತು ಪರಮಾರ್ಥ ಸತ್ಯ, ಸಂವೃತಿ ಸತ್ಯದಿಂದ ಸಂಸಾರ, ಪರಮಾರ್ಥ ಸತ್ಯದಿಂದ ಮೋಕ್ಷ, ಇದರ ಜ್ಞಾನದಿಂದ ಮೋಕ್ಷ ಅಂತಕ್ಕಂಥದ್ದು ಇದೆಯಲ್ಲ, ಇದು ಈ ವೇದಾಂತ ಸಿದ್ಧಾಂತದ ಪರಮ ತಾತ್ಪರ್ಯ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಇದು ತಪ್ಪು. ಇದು ಇದೇ ವಿಚಾರವನ್ನ ಬೌದ್ಧರು ಕೂಡ ಹೇಳ್ತಾರೆ. ನೋಡಿ, ಇದು ನಮಗೆ ಗೊತ್ತೇ ಇರಲಿಲ್ಲ. ಇದು ನಮಗೆ ಗೊತ್ತಾಗಿದ್ದು ಯಾವಾಗ? ಈ ಮಾಂಡೂಕ್ಯ ರಹಸ್ಯ ವಿವೃತಿ ಓದಿದಾಗ. ಹೌದು ತಾನೇ, ಗೊತ್ತಾಯ್ತು. ಓಹೋ, ಹೌದೇ, ಅದನ್ನು ಹೀಗೆ ಹೇಳ್ತಾರೆ. ಇದಕ್ಕೆ ಸ್ವಾಮಿಗಳು ಸುಮ್ಮನೆ ಹೇಳಿಬಿಡಲಿಲ್ಲ, ಅದಕ್ಕೆ ದೃಷ್ಟಾಂತವನ್ನು ಕೊಟ್ಟರು, ಪ್ರಮಾಣ ವಾಕ್ಯವನ್ನು ಕೊಟ್ಟರು. ಆ ಬೌದ್ಧ ಗ್ರಂಥಗಳಿಂದಲೇ ನೇರವಾಗಿ ಕಾರಿಕೆಗಳನ್ನು, ವಾಕ್ಯಗಳನ್ನು, ಭಾಷ್ಯಗಳನ್ನು ಉದ್ಧಾರ ಮಾಡಿದ್ರು. ಉದ್ಧಾರ ಮಾಡಿಬಿಟ್ಟು ಏನು ಹೇಳಿದ್ರು? ನೋಡಿ, ಅಲ್ಲೂ ಕೂಡ ಇದನ್ನೇ ಹೇಳ್ತಾ ಇದೆ. ಅಯ್ಯಯ್ಯೋ, ಹೌದೇ, ನಾವು ವೇದಾಂತನೇ ಜಾಸ್ತಿ ಅದೇ ಹೇಳ್ತಾ ಇರೋದು, ಇನ್ಯಾವುದು ಹೇಳ್ತಾ ಇಲ್ಲ ಅನ್ಕೊಂಡ್ಬಿಟ್ಟಿದ್ವಲ್ಲಪ್ಪ. ಇಲ್ಲ, ನಿಮ್ಮ ತಪ್ಪಿರುವಳಿಕೆ, ಬೌದ್ಧರು ಇದನ್ನೇ ಹೇಳ್ತಾರೆ ಅಂತ ಹೇಳಿ ಅಲ್ಲಿ ಅದಕ್ಕೆ ಅವರು ಅದರ ಯುಕ್ತಿ ಅದನ್ನೆಲ್ಲ ಹೇಳಿದ್ರು. ಏನು? ಅದಕ್ಕೆ ಒಂದು ಕಾರಿಕೆ ಹಿಂದೆ ಹೇಳಿದ್ದೆ ನೋಡಿ, ದ್ವೇ ಸತ್ಯೇ ಸಮುಪಾಶ್ರಿತ್ಯ ಬುದ್ಧಾನಾಂ ಧರ್ಮದೇಶನ. ಇದನ್ನ ಯಾಕೋ ಉದ್ಧಾರ ಮಾಡಿಲ್ಲ ಈ ಒಂದು ಕಾರಿಕೆನ ಯಾರು? ಸ್ವಾಮಿಗಳು. ಅದ್ರ ಮುಂದಿನ ಕಾರಿಕೆ ಉದ್ಧಾರ ಮಾಡಿದ್ದಾರೆ ನೋಡಿ. ಬುದ್ಧ ಧರ್ಮದೇಶನ, ಧರ್ಮದೇಶನ ಅಂದ್ರೇನು? ದೇಶನ ಅಂದರೆ ಉಪದೇಶ. ಆ ಧರ್ಮೋಪದೇಶವನ್ನು ಮಾಡ್ದ. ಧರ್ಮೋಪದೇಶವನ್ನು ಮಾಡಿದಾಗ ಅವನಿಗೆ ಆಧಾರ ಏನಾಗಿತ್ತು? ದ್ವೇ ಸತ್ಯೇ ಸಮುಪಾಶ್ರಿತ್ಯ. ಸ್ಪಷ್ಟವಾಗಿ ಹೇಳಿದ್ರು ಬೌದ್ಧರು, ಎರಡು ಸತ್ಯಗಳನ್ನು ಆಶ್ರಯಿಸಿ. ಯಾವುದೆರಡು ಸತ್ಯ? ಅದೇ ಯಾವುದು? ಸಂವೃತಿ ಸತ್ಯ ಮತ್ತು ಪರಮಾರ್ಥ ಸತ್ಯ. ಇದನ್ನ ಆಶ್ರಯಿಸಿ ಬುದ್ಧರುಗಳು ಧರ್ಮದೇಶನ, ಧರ್ಮೋಪದೇಶವನ್ನು ಮಾಡಿದರು. ಒಬ್ಬ ಬುದ್ಧ ಅಲ್ಲ, ಬೇಕಾದಷ್ಟು ಜನ ಬುದ್ಧರು ಆಗಿ ಹೋಗಿಬಿಟ್ರು. ಅವರೆಲ್ಲರೂ ಕೂಡ ಈ ಒಂದು ವಿಭಾಗವನ್ನ ಯಾರು ತಿಳಿಯುವುದಿಲ್ಲವೋ, ಅಂದ್ರೆ ಏನು? ಓಹೋ, ಇದು ನೋಡ್ರಿ ಪರಮಾರ್ಥ ಸತ್ಯ, ಇದು ಇವೆಲ್ಲ ಏನು ನಮಗೆ ಕಾಣ್ತಾ ಇರತಕ್ಕಂಥದ್ದು ಸಂವೃತಿ ಸತ್ಯ. ಯಾವುದು ಕಾಣ್ತಾ ಇದೆ, ಹುಟ್ಟಿದೆ ಅಂತಕ್ಕಂಥದ್ದೆಲ್ಲ ಯಾವುದು? ಸಂವೃತಿ ಸತ್ಯ. ಹೀಗೆ ಈ ವಿಭಾಗ ಇದೆಯಲ್ಲ, ಸಂವೃತಿ ಸತ್ಯ ಮತ್ತು ಪರಮಾರ್ಥ ಸತ್ಯ, ಇದರ ವಿಭಾಗವನ್ನ ಯಾರು ತಿಳಿಯುವುದಿಲ್ಲವೋ ಅವನು ನಿಜವಾದ ತತ್ವವನ್ನ ತಿಳಿಯುವುದಿಲ್ಲ. ಅವನ ಅರ್ಥ ನಿಜವಾದ ತತ್ವ ತಿಳ್ಕೊಂಡಿಲ್ಲ, ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾನೆ. ಇದನ್ನ ಯಾರು ನೋಡಿ? ನಾವು ಬೌದ್ಧರು, ಅಂದರೆ ಬುದ್ಧ ಇದನ್ನು ಹೇಳಿದ್ದಾನೆ, ಬುದ್ಧರುಗಳ ಬೇಕಾಶ್ರಯ ಇದ್ದಾರೆ, ಬುದ್ಧರು ಇದನ್ನು ಹೇಳಿದ್ದಾರೆ ಅಂತ ಹೇಳಿ ಆ ಕಾರಿಕೆಯನ್ನು ಉದ್ಧಾರ ಮಾಡಿ, ಯೋ ನಯೋರ್ನ ವಿಜಾನಂತಿ ಏನಯೋರ್ನ ವಿಜಾನಂತಿ. ಯಾರು ಅನಯೋಹೋ, ಅನಯೋಹೋ ಅಂದ್ರೇನು? ಇಲ್ಲಿ ಎರಡು. ಯಾವ ಎರಡು? ಈ ಒಂದು ಸಂವೃತಿ ಮತ್ತೆ ಪರಮಾರ್ಥ ಎರಡಿದೆಯಲ್ಲ, ಸತ್ಯ, ಸಂವೃತಿ ಸತ್ಯ ಮತ್ತೆ ಪರಮಾರ್ಥ ಸತ್ಯಯೋಹೋ ನ ವಿಜಾನಂತಿ. ಅದು ವಿಭಾಗ ಗೊತ್ತಾಗಿಲ್ವೋ? ವಿಭಾಗಂ ನ ವಿಜಾನಂತಿ ಸತ್ಯಯೋರ್ದ್ವಯೋಹೋ ತೇ ತತ್ವಂ ನ ವಿಜಾನಂತಿ. ಅವ್ರು ತತ್ವ ಗೊತ್ತಿಲ್ಲ ಅಂತ ಹೇಳಿಬಿಟ್ರು. ತತ್ವ ಗೊತ್ತಿದೆ, ಇದೇನಾಗುತ್ತೆ? ಸಂಸಾರ ಬಿದ್ದು ಒದ್ದಾಡ್ತಾನೆ. ವೇದಾಂತ ಹೇಳೋದು ಅದೇನೆ ಅಂತ ಹೇಳಿ ಸ್ವಾಮಿಗಳು. ಆದರೆ ನೋಡಿ, ಇಲ್ಲಿ ಬುದ್ಧರು ಹೇಳಿದ್ದಕ್ಕೂ ಸಂವೃತಿ ಸತ್ಯ ಪರಮಾರ್ಥ ಸತ್ಯಕ್ಕೂ ಅವರು ಯಾವುದನ್ನು ಆಧಾರವಾಗಿ ಇಟ್ಟುಕೊಂಡು ಹೇಳಿದರು, ಮತ್ತೆ ವೇದಾಂತವು ಇದನ್ನೇ ಹೇಳಿದೆಯಲ್ಲ, ಇದಕ್ಕೆ ಯಾವುದು ಆಧಾರ ಅಂತ ಹೇಳಿ ಇದಕ್ಕೂ ಅದಕ್ಕೂ ಕೂಡ ಅಜಗಜಾಂತರ, ಎರಡಕ್ಕೂ ಕೂಡ ವಿರುದ್ಧ.
ಇಲ್ಲಿ ವಿರೋಧವನ್ನು ಇದೆ. ಇದು ಬೌದ್ಧ ಧರ್ಮಕ್ಕಿಂತ ಹೇಗೆ ಅದ್ವೈತ ವೇದಾಂತ ವಿರುದ್ಧವಾಗಿದೆ ಅಂತಕ್ಕಂಥದ್ದು ಇಲ್ಲಿ ಅಂತಕ್ಕಂಥದ್ದನ್ನ ಎತ್ತಿ ಈ ಗ್ರಂಥದಲ್ಲಿ ತೋರಿಸಿದ್ದಾರೆ. ಇವಾಗ ಏನು ಆ ಒಂದು ಪ್ರಮಾಣ ವಾಕ್ಯವನ್ನೇ ಉದ್ಧಾರ ಮಾಡಿ, ಇದು ಒಂದು ಸ್ವಾಮಿಗಳ ಹೆಚ್ಚುಗಾರಿಕೆ. ಇದನ್ನ ಇಂತಹ ಭಾಗವನ್ನು ಹೇಳುವುದಕ್ಕಾಗಿ ಸ್ವಾಮಿಗಳ ಅವತಾರವಾಯಿತೇ ಹೊರತು ಕೇವಲ ಈ ಒಂದು ಏನ್ರಿ ಪ್ರಸ್ಥಾನೋತ್ತರ ಭಾಷೆಗಳೆಲ್ಲವನ್ನೂ ಕೂಡ ಕನ್ನಡಕ್ಕೆ ಇದೆ. ದೊಡ್ಡ ಕೆಲಸ ಅದು, ನಾವು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅದಕ್ಕಾಗಿ ಸ್ವಾಮಿಗಳ ಅವತಾರವಾಯಿತು ಅಂತಕ್ಕಂಥದ್ದು ಇದೇನಿದು, ಇದು ಒಂಥರ ಈ ಪೂರ್ಣ ಸತ್ಯವಲ್ಲ. ಅವರ ಅವತಾರಾದಿದ್ದ ಯಾತಕ್ಕೆ ಹೀಗೆ ಇದ್ದಿದ್ದು ನೋಡಿ. ವೇದಾಂತಕ್ಕೂ ಇದಕ್ಕೂ ಸಾಮ್ಯ, ವೇದಾಂತಗಳನ್ನು ಯಾವ ರೀತಿ ಅಪಾರ್ಥ ಮಾಡಿಕೊಂಡಿದ್ದಾರೆ, ಅದು ಯಾವ ರೀತಿ ತಪ್ಪು ನೋಡಿ. ವೇದಾಂತ ವಾಕ್ಯಗಳನ್ನು ಹೀಗೆ ಅರ್ಥ ಮಾಡಬೇಕು, ಈ ಅರ್ಥ ಮಾಡೋದು ಸರಿಯಲ್ಲ ಅಂತ ಹೇಳಿ ತಮ್ಮ ಸಿದ್ಧಾಂತಕ್ಕೆ ಪ್ರಮಾಣ ವಾಕ್ಯವನ್ನು ಯಾವುದರಿಂದ ಭಾಗವತ, ರಾಮಾಯಣ, ಮಹಾಭಾರತ, ಸೂತ್ರ ಎಲ್ಲ ಪ್ರಮಾಣ ವಾಕ್ಯವನ್ನು ಉದ್ಧಾರ ಮಾಡಿ, ಮತ್ತು ಉಪನಿಷದ್ ವಾಕ್ಯಗಳಿಂದಲೇ ಉದ್ಧಾರ ಮಾಡಿ, ಮತ್ತು ಭಾಷ್ಯವಾಕ್ಯಗಳು ಅದನ್ನು ಉದ್ಧಾರ ಮಾಡಿ ನೋಡಿ ಹೀಗೆ ಅರ್ಥ ಮಾಡಬೇಕು, ಹೀಗೆ ಅರ್ಥ ಮಾಡಿದರೆ ಇದು ತಪ್ಪರ್ಥವಾಗಿಬಿಡುತ್ತೆ ಅಂತ ಹೇಳಿ ಶುದ್ಧವಾದ ವಿಶುದ್ಧ ವೇದಾಂತ ಸಾರಹ ಒಂದು ಗ್ರಂಥವೇ ಇದೆ. ವಿಶುದ್ಧ ವೇದಾಂತ ಸಾರಹ ಅಂತ ಬರೆದಿಟ್ಟಿದ್ದಾರೆ. ಆ ವಿಶುದ್ಧ ವೇದಾಂತ ಸಾರವನ್ನು ಹೇಳುವುದಕ್ಕಾಗಿ ಸ್ವಾಮಿಪಾದರ ಅವತಾರವಾಯಿತು ಅಷ್ಟೇ ಹೊರತು ಇಷ್ಟು ಇವಾಗ ಈ ಕಾರಿಕೆ ಇದರ ಭಾಷ್ಯ ಅರ್ಥ ಇದೆಯಲ್ಲ, ಇದನ್ನು ಬಿಡಿ 100 ಜನ 1000 ಜನ ಹೇಳಿದ್ದಾರೆ. ಇದಕ್ಕಾಗಿ ಏನಿಲ್ಲ. ಈ ಭಾಗ ಇದನ್ನ ತಿಳ್ಕೊಳ್ಬೇಕಾದ್ರೆ ಏನು ಮಾಡ್ಬೇಕು ನಾವು? ಕೇವಲ ಮಾಂಡವಿಕ ಕಾರಿಕಾ ಭಾಷ್ಯ ಓದ್ಬಿಟ್ರೆ ನಮಗೆ ಗೊತ್ತಾಗಲ್ಲ. ಭಾಷ್ಯ ಏನು ಇಲ್ಲ ಇದ್ರದ್ದು. ಇದು ವಿವೃತಿ ಗ್ರಂಥವನ್ನೇ ಓದಬೇಕು. ಇರಲಿ. ಈಗ ಇಲ್ಲಿ ತನಕ ಏನಾಗಿತ್ತು, ಈ ಸಾಮ್ಯವನ್ನು ಹೇಳಿದ್ರು. ಎಲ್ಲಿ ಬೌದ್ಧ ಧರ್ಮದಲ್ಲೂ ಇದೇ ಹೇಳಿದೆ ಅಂತ ಹೇಳಿದರು. ಈಗ ಮುಂದೆ ಹೇಳ್ತಾ ಇದ್ದಾರೆ ನೋಡಿ. ಸಿದ್ಧ ಇದು 496ನೇ ಪುಟ ಕೆಳಗಿನಿಂದ 1 2 3 4 ಲೈನು, ಕೆಳಗಿನಿಂದ 4 ಲೈನು. ಇದುವರೆಗೂ ಕೂಡ ಸಾಮ್ಯವನ್ನು ಹೇಳಿದರು ನೋಡಿ. ಬೌದ್ಧರು ಕೂಡ ಇದನ್ನೇ ಹೇಳ್ತಾರೆ, ಪ್ರಮಾಣವಾಕ್ಯ ಹೇಳಿದರು. ಆದರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಸಿದ್ಧಾಂತೇತು. ಸಿದ್ಧಾಂತೇತು ಅಂತಂದ್ರೆ ಏನರ್ಥ? ವೇದಾಂತ ಸಿದ್ಧಾಂತೇತು. ವೇದಾಂತ ಸಿದ್ಧಾಂತದಲ್ಲಿ ಆದರೋ ತು ಅಂತಕ್ಕಂಥ ಶಬ್ದ ಇದೆ. ತು ಅಂತಕ್ಕಂಥ ಶಬ್ದ ಏನು? ಈ ಬೌದ್ಧರ ದೃಷ್ಟಿಗಿಂತ ವೇದಾಂತ ದೃಷ್ಟಿ ಯಾವ ರೀತಿ ಭಿನ್ನವಾಗಿದೆ ಎನ್ನುವುದನ್ನು ತೋರಿಸಿಕೊಡುವುದಕ್ಕೋಸ್ಕರ ಈ ತು ಎಂಬ ಶಬ್ದವನ್ನು ಹಾಕಿದ್ದಾರೆ. ವೇದಾಂತೇತು. ಆದರೆ ವೇದಾಂತದಲ್ಲಿ ಆದರೋ ಏನಾಗಿದೆ? ಇದೆಲ್ಲ ಇದಕ್ಕೆ ವಿರುದ್ಧವಾಗಿದೆ ಅರ್ಥ. ನೋಡೋಣ ಏನು ಅಂತ. ಸಿದ್ಧಾಂತೇತು ಏನು ಹೇಳ್ತಾರೆ? ಜಾಗೃತ್ ಪ್ರಧಾನ ದೃಷ್ಟ್ಯ ಆತ್ಮನಿ ಯತ್ ಪ್ರಮಾತೃತ್ವ ಕಲ್ಪನಂ ತದಾಶ್ರಿತ ಪ್ರಮಾಣಾದಿ ವ್ಯವಹಾರಶ್ಚ ಸಾ ಸಂವೃತಿ. ಸಂವೃತಿ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ರೆ, ಬೌದ್ಧರು ಹೇಳುವ ಹಾಗೆ ಅದು ಯಾವುದೋ ಒಂದು ಯುಕ್ತಿಬಾಧ್ಯ. ಅವ್ರು ಹೇಳಿದಾರಲ್ಲ, ಯುಕ್ತಿಬಾಧ್ಯ ಸಂವೃತಿತ್ವಂತು ಯುಕ್ತಿಬಾಧ್ಯತ್ವಾತ್ ಯೋಗಿ ಅನುಭವ ಬಾಧ್ಯತ್ವಾದ್ವ. ಹೀಗೆ ಯೋಗಿ ಅನುಭವ ಬಾಧ್ಯ ಅಥವಾ ಯುಕ್ತಿ ಬಾಧ್ಯ, ಇದನ್ನು ಸಂವೃತಿ ಅದಲ್ಲ. ಇಲ್ಲಿ ಸಂವೃತಿ ಏನೇನು ವೇದಾಂತ ಹೇಳಿದ್ದಾರೆ ಗೊತ್ತೇನು? ಈ ಒಂದು ಜಾಗೃತ್ ಪ್ರಧಾನ ದೃಷ್ಟಿಯ ಅಂದರೆ ಈ ಜಾಗೃತ್ ದೃಷ್ಟಿಯನ್ನು ನಾವೆಲ್ಲ ಎಚ್ಚರದಲ್ಲಿದ್ದೀವಲ್ಲ, ಇದನ್ನು ಪ್ರಧಾನವಾಗಿಟ್ಟುಕೊಂಡು ಯಾವ ಆತ್ಮದಲ್ಲಿ ಈ ಪ್ರಮಾತೃತ್ವ, ಪ್ರಮಾಣ, ಪ್ರಮೇಯ ಇವೆಲ್ಲ ಕಲ್ಪನೆ ಮಾಡಿಕೊಂಡು, ಜಾಗೃತಲ್ಲಿ ಪ್ರಮಾಣ ಕಲ್ಪನೆ ಮಾಡಿಕೊಂಡು ಏನು ಮಾಡ್ತಾರೆ? ವ್ಯವಹಾರ ಮಾಡ್ತಾ ಇದ್ದಾನೆ. ತನ್ನಲ್ಲಿ ಪ್ರಮಾತೃತ್ವವನ್ನು ಕಲ್ಪನೆ ಮಾಡಿಕೊಂಡು ಪ್ರಮಾಣ ಮೂಲಕ, ತ್ರಿಪುಟಿಯ ಮೂಲಕ ವ್ಯವಹಾರವನ್ನು ಮಾಡ್ತಾ ಇದ್ದಾನಲ್ಲ. ಲೌಕಿಕ ವ್ಯವಹಾರ, ವೈದಿಕ ವ್ಯವಹಾರ, ಶಾಸ್ತ್ರೀಯ ವ್ಯವಹಾರ
ಎಲ್ಲವೂ ಕೂಡ ವ್ಯವಹಾರ ಮಾಡ್ತಾ ಇದ್ದಾನಲ್ಲ, ಇದಕ್ಕೆ ಹೆಸರಾಯಿತು ಸಂವೃತಿ ಸಂವೃತಿ ಅಂತ. ಏನು? ತನ್ನಲ್ಲಿ ಪ್ರಮಾತೃತ್ವವನ್ನ ಅಧ್ಯಾರೋಪ ಮಾಡಿಕೊಂಡು ಯಾವ ಯಾವ ವ್ಯವಹಾರವನ್ನು ಮಾಡ್ತಾ ಇದ್ದಾನೋ ಅದು ಸಂವೃತಿ ವ್ಯವಹಾರ. ಸಂವೃತಿ ಅಂತ ಅದಕ್ಕೆ ಹೇಳಿದ್ರು. ನೀವು ಹೇಳೋ ಥರ ಯಾವುದೋ ಯೋಗಿ ವಾದ್ಯ ಅದು ಇದು ಪ್ರತೀತ ಸಮುತ್ಪಾದ ಅಂತೆಲ್ಲ ಅಲ್ಲ. ಮತ್ತೆ ಅವಿದ್ಯಾ ಹಿ, ಇನ್ನು ಸಾಚ ಅವಿದ್ಯಾ ಕೃತ. ಈ ಸಮೃದ್ಧಿ ಏನು? ಈ ಸಮೃದ್ಧಿ ಯಾಕೆ ಮಾಡ್ಕೋಬೇಕು? ಆತ್ಮನನ್ನ ತನ್ನಲ್ಲಿ ಈ ಯಾವುದನ್ನ ಈ ಪ್ರಮಾತೃತ್ವವನ್ನ ತನ್ನಲ್ಲಿ ಯಾಕೆ ಅಧ್ಯಾರೋಪ ಮಾಡ್ಕೋಬೇಕು? ಕಾರಣ ಏನು ಅಂದರೆ ಅವಿದ್ಯಾ. ಅವಿದ್ಯೆ ಎಂಬ ಕಾರಣದಿಂದ, ಅವಿದ್ಯೆಯೇ ಕಾರಣ, ಅಧ್ಯಾರೋಪ ಮಾಡ್ಕೊಂಬಿಟ್ಟ. ಅಲ್ಲಿಂದ ವ್ಯವಹಾರ ಶುರುವಾಯಿತು, ಸಮೃದ್ಧಿ ವ್ಯವಹಾರ, ಸಂಸಾರ ಶುರುವಾಯಿತು. ಸೊ ಈ ಅವಿದ್ಯಾ ಏನು? ಅವಿದ್ಯಾ ಅಂದರೆ ಅವಿದ್ಯಾ ಹಿ ಆತ್ಮಾನಾತ್ಮನೋ ಸತ್ಯಾನೃತಯೋ ಮಿಥುನೀಕರಣೇನ ಆತ್ಮನಃ ಪ್ರಮಾತೃತ್ವ ಆಪಾದನಂ. ಇದನ್ನು ಅಧ್ಯಾಸ ಭಾಷೆಯಲ್ಲಿ ಮೊಟ್ಟ ಮೊದಲಿಗೆ ವಿಶ್ವದಸ್ಪತ್ ಪ್ರತ್ಯೇಗೋಚರಯೋರ್ ವಿಷಯ ವಿಷಯಿಣೋ ತಮ ಪ್ರಕಾಶವದ್ ವಿರುದ್ಧ ಸ್ವಭಾವಯೋ ಇತರೇತರ ಭಾವ ಅನುಪಪತ್ತೌ ಸಿದ್ಧಾಯಾಮ್ ಅಂತ ಹೇಳಿದಾರಲ್ಲ, ಅದೇ ಇಲ್ಲಿ ಹೇಳ್ತಕ್ಕಂಥದ್ದು. ಹೀಗೆ ಸತ್ಯಾನೃತ ಸತ್ಯಾನೃತ ಸತ್ಯಾನೃತೆ ಮಿಥುನೀಕೃತ್ಯ ಅಹಮಿದಂ ಮಮೇದಂ ಇತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ. ಇದು ಎರಡನ್ನು ಬೆರೆಸ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೆ. ಏನು? ಹೇಗೆ ವ್ಯವಹಾರ ಮಾಡ್ತಾ ಇದ್ದಾನೆ? ಯಾವ ಒಂದು ವಿಶೇಷವೂ ಇಲ್ಲದ ತನ್ನಲ್ಲಿಂದೇನು ಪರಮ ಆತ್ಮನಲ್ಲಿ ಏನು ಮಾಡ್ತಾನೆ? ಆ ಪ್ರಮಾತೃತ್ವವನ್ನು, ಇಲ್ಲದೆ ಇರತಕ್ಕಂಥ ಪರಮಾತೃತ್ವವನ್ನು ಆಪಾದನೆ ಮಾಡ್ಕೊಂಡ್ಬಿಟ್ಟ. ಯಾತಕ್ಕೆ? ಅವಿದ್ಯೆಯಿಂದ ಆಪಾದನೆ ಮಾಡ್ಕೊಂಡ್ಬಿಟ್ಟ. ಶುರುವಾಯಿತು ಎಲ್ಲ ಅವ್ಯವಹಾರಗಳು, ಸಂಸಾರ ಶುರುವಾಯಿತು. ಆದ್ದರಿಂದ ಏನಾಯಿತು? ಅವಿದ್ಯಾಕೃತ ಏವ ವ್ಯವಹಾರ ರೂಪ ಸಂವೃತಿ ಇತಿ ಏತತ್ ಸೂತ್ರಭಾಷ್ಯೆ ವಿಸ್ತರೇಣ. ಇತ್ಯೇತತ್ ಏತತ್ ಸೂತ್ರಭಾಷ್ಯ ಅಂತಲ್ಲ ನೋಡಿ, ಓದ್ಬೇಕಾದ್ರೆ ಸಂವೃತಿ ಇತ್ಯೇತತ್ ಸೂತ್ರಭಾಷ್ಯೆ, ಸಂವೃತಿ ಎಂಬತಕ್ಕಂಥದ್ದು ಸೂತ್ರ ಭಾಷ್ಯದಲ್ಲಿ ವಿಸ್ತರೇಣ ಪ್ರತಿಪಾದಿತಂ, ವಿಸ್ತಾರವಾಗಿದೆ ಸೂತ್ರಭಾಷ್ಯದಲ್ಲಿ ಹೇಳಿದ್ದಾರೆ. ಅದಕ್ಕೆ ಉದಾಹರಣೆ ಪ್ರಮಾಣವಾಕ್ಯನ ಕೊಟ್ಟುಬಿಟ್ಟಿದ್ದಾರೆ. ತಮೇತಂ ಅವಿದ್ಯಾಖ್ಯಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಲೌಕಿಕ ವೈದಿಕಾಶ್ಚ ಪ್ರವೃತ್ತಾಃ ಸರ್ವಾಣಿ ಚ ಶಾಸ್ತ್ರಾಣಿ ವಿಧಿ ಪ್ರತಿಷೇಧ ಮೋಕ್ಷಪರಾಣಿ. ಇದೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇದು ಸೂತ್ರಭಾಷೆಯಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಏನು? ಅವಿದ್ಯಾಕೃತ ಎಲ್ಲವೂ ಕೂಡ ಬೌದ್ಧರು ಹೇಳುವ ಹಾಗೆ ಈ ಸಂವೃತ್ತಿ ಇರ್ತಕ್ಕಂಥದ್ದು ಯಾವುದೋ ಒಂದು ಪ್ರತೀತ ಸಮುತ್ಪಾದದಿಂದ ಉಂಟಾದದ್ದು, ಮತ್ತು ಈ ಯೋಗ್ಯ ಅನುಭವ ಅದು ಅಂತ ಹೇಳಿ ಅದು ಯುಕ್ತಿಯಿಂದ ಬಾಧವಾಗುತ್ತೆ ಅಂತ ಏನೋ ಅದೆಲ್ಲ ಅಲ್ಲ. ಅಲ್ಲೇ ಇದು ಅವಿದ್ಯೆಯಿಂದ ಬಂದಿರತಕ್ಕಂಥದ್ದು. ಅವಿದ್ಯೆ ಹೋದ್ರೆ ಹೋಯ್ತಷ್ಟೆ. ಇಲ್ಲಿ ಯಾವ ಯುಕ್ತಿಯೂ ಇಲ್ಲ, ಪಕ್ಷಿ ಏನೂ ಇಲ್ಲ. ಇದು ಈ ಒಂದು ಸಂವೃತ್ತಿ ಸತ್ಯಕ್ಕೆ ವೇದಾಂತಿಗಳಿಗೂ ಬೌದ್ಧರಿಗೂ ಇರತಕ್ಕಂತಹ ಮುಖ್ಯವಾದ ಒಂದು ಈ ವ್ಯತ್ಯಾಸ ಇದು ನೋಡಿ. ಇದು ವ್ಯತ್ಯಾಸ. ಬೌದ್ಧ ಧರ್ಮ ಇಷ್ಟು ನೋಡಿದ್ರೆ ಬೌದ್ಧ ಧರ್ಮವೇ ಇದು, ವೇದಾಂತ ಏನು ತಪ್ಪಿಲ್ಲ. ಆದರೆ ಈ ದೃಷ್ಟಿಯಿಂದ ನೋಡಿದಾಗ ಯಾವುದು ಆಧಾರ ಇದಕ್ಕೆ ಸಂವೃತ್ತಿಗೆ ಅಂತ ನೋಡಿದಾಗ ಅಜಗಜಾಂತರ ವ್ಯತ್ಯಾಸ ನೋಡಿ. ತದ್ವಿಶೇಷಸ್ತು ತತ ಏವ ಅಧಿಗಂತವ್ಯ ಪರಮಾರ್ಥ ಸತ್ಯಂತು ಸರ್ವಸಾಕ್ಷಿ ಜಾಗರಿತಾದಿಷು ವ್ಯಭಿಚರಿತತ್ವೇನ ಅಧ್ಯವಸ್ಯ ಮಾನೇಷು ತದ್ವೈಲಕ್ಷಣ್ಯೇನ ಏಕರೂಪೇಣ ಇವ ಸ್ಥಿತಃ ಅಜಾದ್ವಯ ಆತ್ಮ. ಇಲ್ಲಿ ವಿಶೇಷ ಏನು? ಆ ವಿಶೇಷವನ್ನು ಅಲ್ಲಿಂದ ನಾವು ತಿಳ್ಕೊಳ್ಬೇಕು. ಈ ವಾಕ್ಯದಿಂದಲೇ ಏನು ಗೊತ್ತಾಗುತ್ತೆ ಅಂದರೆ, ಈ ಪರಮಾರ್ಥ ಸತ್ಯ ಅಂತ ಏನಿದೆ ಇದು ಸಂವೃತ್ತಿ ಸತ್ಯ. ಇದು ಪರಮಾರ್ಥ ಸತ್ಯ ಹೇಗಿದೆ? ಅದು ಸರ್ವಸಾಕ್ಷಿ ಅಂದರೆ ಎಲ್ಲದಕ್ಕೂ ಕೂಡ ಸಾಕ್ಷಿ ಸ್ವರೂಪವಾಗಿದೆ. ಎಲ್ಲದಕ್ಕೂ ಅಂತಂದ್ರೆ ಏನು? ಈ ಎಲ್ಲ ವ್ಯವಹಾರವನ್ನು ನಾವು ಏನು ಜಾಗೃತಿನ ವ್ಯವಹಾರ ಇವೆಲ್ಲ ಹೋಗ್ತಾರೆ. ಇಲ್ಲಿ ಸಾಕ್ಷಿ ಅಂದರೆ
ಕೇವಲ ಜಾಗೃತಿನ ವ್ಯವಹಾರಕ್ಕೆ ಸಾಕ್ಷಿಯಲ್ಲ, ಎಲ್ಲದಕ್ಕೂ ಜಾಗೃತ್ತು, ಸ್ವಪ್ನ ಮತ್ತು ಸುಷುಪ್ತ ಇವೆಲ್ಲದಕ್ಕೂ ಕೂಡ ಸರ್ವ ಸಾಕ್ಷೀಭೂತ, ಸಾಕ್ಷಿಯಾಗಿದ್ದುಕೊಂಡಿರ್ತಕ್ಕಂಥವನು. ಈ ಸಾಕ್ಷಿ ಅಂದ್ರೇನು? ಸಾಕ್ಷಿ ಅಂತಂದರೆ ಈ ಜಾಗೃತ್ತು, ಸ್ವಪ್ನ ಮತ್ತು ಸುಷುಪ್ತಿ ಈ ಮೂರು ಅವಸ್ಥೆ ಇದೆಯಲ್ಲ, ಇದು ಯಾವ ಅವಸ್ಥೆಯಲ್ಲಿಯೂ ಕೂಡ ಒಂದಕ್ಕೊಂದು ಈ ಒಂದು ವ್ಯಭಿಚಾರವಾಗ್ತಾ ಇದೆ. ಏನಾಗುತ್ತೆ? ಈ ಒಂದು ಜಾಗೃತಿನ ಒಂದು ಆತ್ಮ ಏನು ಅಂತಂದರೆ ಅದು ಇದರಲ್ಲಿಲ್ಲ, ಸ್ವಪ್ನದಲ್ಲಿಲ್ಲ, ಎರಡೂ ಕೂಡ ಆ ಸುಷುಪ್ತಿಯಲ್ಲಿ ಇಲ್ಲ. ಹೀಗೆ ಇಲ್ಲಿದ್ರೆ ಅಲ್ಲಿಲ್ಲ, ಅಲ್ಲಿದ್ರೆ ಇಲ್ಲಿಲ್ಲ. ಹೌದು ತಾನೆ? ಇದು ವ್ಯತ್ಯಾಸವಾಗ್ತಾ ಇದೆ. ಹೀಗೆ ಜಾಗೃತ್ತು ಮತ್ತು ಈ ಸ್ವಪ್ನ ಇವುಗಳಲ್ಲಿ ಅವಸ್ಥೆಗಳಲ್ಲಿ ವ್ಯಭಿಚಾರವಾಗುತ್ತಿದೆ ಎಂಬುದಾಗಿ, ವ್ಯಭಿಚಾರವಾಗುತ್ತಿದೆಯಲ್ಲ ಯಾವುದದು? ಈ ಒಂದು ಇವನು ಯಾವುದು ವೈಶ್ವಾನರನಾಗಲಿ ಅಥವಾ ತೈಜಸ್ ಆಗಲಿ ಅಥವಾ ಪ್ರಾಜ್ಞೆ ಆಗಲಿ, ಇವರ ಹಣೆ ಬರ ಎಲ್ಲ ಇಷ್ಟಿಷ್ಟೇ. ಇದು ಏನಾಗಿದೆ? ಇದಕ್ಕೆ ತದ್ವೈಲಕ್ಷಣ್ಯೇನ, ಇವೆಲ್ಲದಕ್ಕಿಂತಲೂ ಕೂಡ ವಿಲಕ್ಷಣನಾಗಿ ಯಾವ ವ್ಯಭಿಚಾರವೂ ಇಲ್ಲದೆ ಏಕರೂಪದಿಂದ ಈ ಮೂರೂ ಅವಸ್ಥೆಗಳಿಗೂ ಕೂಡ ಸಾಕ್ಷಿಯಾಗಿ ಯಾವ ವಿಕಾರವನ್ನು ಹೊಂದದೆ ಏಕರೂಪನಾಗಿ ಇದೆಯಲ್ಲ, ಅದು ಅಜ ಅದ್ವಯ. ಅದಕ್ಕೆ ಹುಟ್ಟಿಲ್ಲ, ಮತ್ತೆ ಎರಡನೆಯದು ಅಂತಕ್ಕಂಥದ್ದು ಇಲ್ಲ. ಇದು ಆತ್ಮ. ಇದು ಯಾವುದಿದು? ಸರ್ವಸಾಕ್ಷಿ. ಇದಕ್ಕೆ ಹೆಸರಾಯಿತು ಪರಮಾರ್ಥ ಸತ್ಯ ಅಂತ. ಅದು ಸಮ್ಮತಿ ಸತ್ಯ, ಇದು ಪರಮಾರ್ಥ ಸತ್ಯ. ನೋಡಿ ವ್ಯತ್ಯಾಸವನ್ನು ಅಲ್ಲಿಗೂ ಇಲ್ಲಿಗೂ ಹೇಗೆ ಹೇಳ್ತಾ ಇದ್ದಾರೆ. ಮತ್ತು ತದ್ವಿಷಯಂಚ ವಿಜ್ಞಾನಂ ವಿದ್ಯಾ. ಮತ್ತೆ ಈ ಯಾವುದು ಈ ಅಜಾದ್ವಯಾತ್ಮ ಈ ಏಕರೂಪಣೆ ಇರತಕ್ಕಂಥದ್ದು, ಜಾಗೃತಾದಿಗಳಲ್ಲಿ ವ್ಯಭಿಚಾರವಾಗದೇ ಇರತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಒಂದು ವಿಜ್ಞಾನ ಅರಿವು ಅಂತ ಏನಿದೆ, ಅದಕ್ಕೆ ಹೆಸರಾಯಿತು ವಿದ್ಯಾ ಅಂತ. ಮತ್ತು ತದ್ಬಾಧ್ಯತ್ವಂ ಚ ಅವಿದ್ಯಾಯಾಃ ಅವಿದ್ಯಾತ್ವಂ. ತದ್ಬಾಧ್ಯತ್ವಂ ಅಂದರೆ ಏನು? ತೇನ, ಅದರಿಂದ. ಯಾವುದರಿಂದ ಅಂದರೆ ಯಾವುದು? ಅವಿದ್ಯೆಯಿಂದ. ವಿದ್ಯೆಯಿಂದ ನಾಶವಾಗತಕ್ಕಂಥದ್ದಾಗಿದ್ದರಿಂದ ವಿದ್ಯೆಗೆ ವಿರೋಧ. ಅದು ನಾಶವಾಗುತ್ತೆ ಅಂದರೆ ವಿರೋಧ. ವಿದ್ಯೆಗೆ ವಿದ್ಯೆಯಿಂದ ನಾಶವಾಗುತ್ತೆ ಅಂತ ಹೇಳಿ ಆ ವಿದ್ಯೆಗೆ ವಿರೋಧವನ್ನು ಹೇಳಿದ್ದರಿಂದ ಅದಕ್ಕೆ ಹೆಸರಾಯಿತು ಅವಿದ್ಯಾ ಅಂತಂತ ಹೆಸರಾಯಿತು. ಈ ಅವಿದ್ಯಾ ಅಂದ್ರೇನು? ವಿದ್ಯೆಗೆ ವಿರೋಧಿಯಾಗಿರ್ತಕ್ಕಂಥದ್ದು ವಿದ್ಯಾ ವಿರೋಧಿ. ಮತ್ತು ಈ ಅವಿದ್ಯಾ ಅಂತ ಇದೆಯಲ್ಲ, ಇದು ಏನಿದ್ರ ಸ್ವರೂಪ ಏನು ಅಂದರೆ ಅದನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಅವಿದ್ಯಾಕೃತಸ್ಯ ಚ ಪ್ರಮಾಣಾದಿ ವ್ಯವಹಾರಸ್ಯ ವಿದ್ಯೋದಯಾತ್ ಅಬಾಧ್ಯತ್ವಾದೇವ ಸಂವೃತ ಸತ್ಯತ್ವಂ. ನೋಡಿ, ಇದು ವಾಕ್ಯ ಇದೆಯಲ್ಲ, ಇದು ನೋಡಿ ಪದವಿಭಾಗನ ಹೇಗೆ ಮಾಡಬೇಕು ನೋಡಿ ಹೇಳ್ತೇನೆ. ಅವಿದ್ಯಾಕೃತಸ್ಯ ಚ ಪ್ರಮಾಣಾದಿ ವ್ಯವಹಾರಸ್ಯ, ಇಲ್ಲಿ ತನಕ ಸರೋಯಿತು. ಪ್ರಮಾಣಾದಿ ವ್ಯವಹಾರಸ್ಯ ವಿದ್ಯೋದಯ ಅಂತಿದೆ. ಪ್ರಮಾಣಾದಿ ವ್ಯವಹಾರಸ್ಯ ಏನಾಗುತ್ತೆ? ಅವಿದ್ಯೋದಯ ಅಂತ ಆಗುತ್ತೆ ಅಲ್ವಾ? ಪ್ರಮಾಣಾದಿ ವ್ಯವಹಾರಸ್ಯ ಅವಿದ್ಯೋದಯ ಏನು? ಪ್ರಮಾಣಾದಿ ವ್ಯವಹಾರಸ್ಯ ವಿದ್ಯೋದಯ. ಸರಿಯಾಗಿದೆಯಲ್ಲ? ಅಂದರೆ ಈ ರೀತಿಯಾಗಿ ಪದವಿಭಾಗವನ್ನು ಮಾಡಿದರೆ ಹೋಯಿತು, ವಿರುದ್ಧಾರ್ಥ ಬಂದುಬಿಡುತ್ತೆ. ಈ ರೀತಿಯಾಗಿ ಪದವಿಭಾಗ ಮಾಡಬಾರದು. ಮತ್ತು ಇನ್ನು ಹೇಗೆ ಮಾಡಬೇಕು ಅಂತಂದರೆ ಇದನ್ನು ಹೀಗೆ ಮಾಡಬೇಕು. ಹೇಗೆ ಅಂದರೆ ನೋಡಿ, ಪ್ರಮಾಣಾದಿ ವ್ಯವಹಾರಸ್ಯ ಅವಿದ್ಯೋದಯಾತ್ ಅಬಾಧ್ಯತ್ವಾದೇವನ್ನು ಮಾಡಬಾರ್ದು. ಅಲ್ಲಿ ಇನ್ನೊಂದು ಸೇರಿಸ್ಕೊಳ್ಬೇಕು. ಯಾವುದು? ಆ ಅವಿದ್ಯೋದಯಾತ್ ಅಂತಕ್ಕಂಥದ್ದು. ಅಲ್ಲಿಗೇನಾಯಿತು? ಪ್ರಮಾಣಾದಿ ವ್ಯವಹಾರಸ್ಯ ಆ ಅವಿದ್ಯೋದಯಾತ್ ಅಂದರೆ ಪ್ರಮಾಣಾದಿ ವ್ಯವಹಾರ ಸ್ಯಾವಿದ್ಯೋದಯಾತ್ ಅಂತ ಆಯಿತು.
2 ಅವಗ್ರಹ ಚಿಹ್ನೆಯನ್ನು ಹಾಕಿದ್ದಾರೆ. ಇದು ಗೊತ್ತಾಗೋದಿಲ್ಲ. ಪ್ರವಾಳಸ್ಯ ಅವಿದ್ಯೋದಯ. ಏನ್ರಿ ಅವಿದ್ಯೋದಯ ಅಂತ ಹಾಕ್ಬಿಟ್ಟಿದಾರಲ್ಲ ಅಂದರೆ ಆ ಅವಿದ್ಯೋದಯಾತು. ಎಷ್ಟು ವಿರುದ್ಧಾರ್ಥ ಬಂದ್ಬಿಡ್ತು ನೋಡಿ. ಇದಕ್ಕೆ ಅರ್ಥ ಹೇಳ್ತಿದ್ದಾರೆ ಅವರು. ಅವಿದ್ಯಾಕೃತಸ್ಯ ಅಂದರೆ ಅವಿದ್ಯೆಯಿಂದ ಮಾಡಲ್ಪಟ್ಟಿದ್ದಾಗಿರ್ತಕ್ಕಂತಹ ಈ ಪ್ರಮಾಣಾದಿ ವ್ಯವಹಾರಸ್ಯ, ಈ ಪ್ರಮಾಣ ಪ್ರಮಾತೃ ಪ್ರಮೇಯ ತ್ರಿಪುಟಿ ವ್ಯವಹಾರ ಇದೆಯಲ್ಲ, ಅದು ಏನಾಗಿದೆ? ಆ ಅವಿದ್ಯೋದಯಾತ್. ಆ ಅವಿದ್ಯೋದಯಾತ್. ಆ ಅಂತಕ್ಕಂಥದ್ದು ಹೇಗೆ? ಆ ಅಂತಂದರೆ ಆ ಒಂದು ಇದು ಯಾವುದು ಅಲ್ಲಿಯವರೆಗೆ ಅಂತಕ್ಕಂಥದ್ದು ಅಭಿವಿಧಿ. ಇಲ್ಲಿ ಅಭಿವಿಧಿ ಅಂತಕ್ಕಂಥದ್ದು ಇದು. ಅಭಿವಿಧಿ ಅಂತಕ್ಕಂಥ ಅರ್ಥ ಅಲ್ಲಿಯವರೆಗೆ. ಅಲ್ಲಿಗೇನು? ಆ ಅವಿದ್ಯ ಅಂದರೆ ಅವಿದ್ಯೆ ಎಲ್ಲಿಯವರೆಗೆ ಇರುತ್ತದೋ ಅಲ್ಲಿಯವರೆಗೂ. ಆ ಅವಿದ್ಯಾತ್, ಅವಿದ್ಯೆ ಇರುವವರೆಗೂ ಕೂಡ ಅಬಾಧ್ಯತ್ವ ದೇವ, ಅದು ಬಾಧವಾಗದೇ ಇರುವುದರಿಂದ ಅವಿದ್ಯೆ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿವರೆಗೂ ಕೂಡ ಈ ಪ್ರಮಾಣ ಪ್ರಮಾತೃ ಪ್ರಮೇಯ ವ್ಯವಹಾರ ಇದ್ದೇ ಇರುತ್ತೆ. ಆದ್ದರಿಂದ ಇದಕ್ಕೆ ಸತ್ಯ ಸತ್ಯ ಸಂವೃತಿ ಸತ್ಯ ಅಂತ ಹೇಳ್ತಾರೆ. ನಿಜವಾಗ ನೋಡೋದು ಸತ್ಯ ಅಲ್ಲ ಇದು. ಆದರೆ ಎಲ್ಲಿಯವರೆಗೆ ಅವಿದ್ಯೆ ಅಂತಕ್ಕಂಥದ್ದು ಇರುತ್ತೋ ಅಲ್ಲಿಯವರೆಗೂ ಕೂಡ ಈ ಸತ್ಯ ಅಂತ ಇದು ಇರುತ್ತೆ. ಆದ್ದರಿಂದ ಇದಕ್ಕೆ ಸತ್ಯ ಅಂತ ಹೆಸರು. ಅವಿದ್ಯೆ ಹೋಗೋದು ಯಾವಾಗ? ಅದು ಯಾವಾಗ ಹೋಗುತ್ತೋ ಯಾರಿಗೆ ಗೊತ್ತು. ಎಷ್ಟು ಜನ್ಮಗಳು ಬೇಕೋ, ಜನ್ಮಾಂತರ ಎಷ್ಟು ಬೇಕೋ ಗೊತ್ತಿಲ್ಲ. ಅಥವಾ ಈಗಲೇ ಆದರೂ ಆಗ್ಬೋದು, ಗೊತ್ತಿಲ್ಲ. ಇದು ಅದು ಇರೋ ತನಕ ಇರೋದ್ರಿಂದ ಇದಕ್ಕೆ ಈ ಸತ್ಯ, ಈ ಒಂದು ಸತ್ಯ ಸತ್ಯ ಅಂತ ಹೆಸರಾಯ್ತು ಅಷ್ಟೆ. ಎಂಥ ಸತ್ಯ? ಸಂವೃತಿ ಸತ್ಯ. ಸಂವೃತಿ ಸತ್ಯ ಅದೇನು? ಪ್ರಮಾತ್ರ ಪ್ರಮಾಣ ಪ್ರಮೇಯ ವ್ಯವಹಾರ ರೂಪವಾದ ಸತ್ಯ. ಅಲ್ಲಿಯವರೆಗೂ ಇರುತ್ತಿದೆ. ನ ಪುನಃ ಕೇವಲ ಯುಕ್ತಿ ಪರಿಹಾರ ತತ್ವ, ಯುಕ್ತಿ ಪರಾಹ ತತ್ವಾತ್ ಯೋಗ್ಯ ಅನುಭವ ಬಾಧ್ಯತ್ವಾದ್ವ. ಅಷ್ಟೇ ಹೊರತು ಬೌದ್ಧರು ಹೇಳುವಂತೆ ಕೇವಲ ಯುಕ್ತಿ ಪರಾಹ ತತ್ವಾತ್, ಇದು ಯುಕ್ತಿಯಿಂದ ಹೋಗುತ್ತದೆ. ಯಾವ ಯುಕ್ತಿ? ಅವರು ಹೇಳಿದ್ದು ಪ್ರತೀತ್ಯ ಸಮುತ್ಪಾದ. ಪ್ರತೀತ್ಯ ಸಮುತ್ಪಾದ ಅಂತಂದ್ರೆ ಏನು? ಇದಿದ್ರೆ ಅದಿರುತ್ತೆ ಅಷ್ಟೇ, ಇದಿದ್ರೆ ಇನ್ನೊಂದಿರುತ್ತೆ, ಅದಿದ್ರೆ ಇನ್ನೊಂದಿರುತ್ತೆ, ಒಂದಕ್ಕೊಂದು ಸರಪಳಿ. ಹೇಗೆ ಅವರ ಒಂದು ತತ್ವ ಹೇಗಿದು ಅಂತಂದ್ರೆ ನೋಡಿ, ಈಗ ಮಣ್ಣು, ಭೂಮಿ ತಗೋಣ. ಭೂಮಿ ಇದ್ದರೆ ಏನಾಗುತ್ತೆ? ಅದರಲ್ಲಿ ಬೀಜವನ್ನು ಹಾಕ್ತಾರೆ. ಬೀಜ ಇದ್ದರೆ ಏನಾಗುತ್ತೆ? ಬೀಜವನ್ನು ಮಣ್ಣಿನೊಳಗೆ ಹಾಕಿದ್ರೆ ಏನಾಗುತ್ತೆ? ಮೊಳಕೆ ಬರುತ್ತೆ. ಮೊಳಕೆ ಬಂದರೆ ಏನಾಗುತ್ತೆ? ಅಂಕುರವಾಗುತ್ತೆ. ಅಂಕುರ ಬಂದರೆ ಏನಾಗುತ್ತೆ? ದೊಡ್ಡದಾಗುತ್ತೆ, ಶಾಖ ಎಲ್ಲ ಬೆಳೆಯುತ್ತೆ, ಕೊಂಬೆಗಳು ಬೆಳೆಯುತ್ತೆ. ಅದಾದಮೇಲೆ ಏನಾಗುತ್ತೆ? ಅದಿದ್ರೆ ಏನಾಗುತ್ತೆ? ಹೂ ಬರುತ್ತೆ. ಹೂ ಇದ್ರೆ ಏನಾಗುತ್ತೆ? ಹಣ್ಣು ಬರುತ್ತೆ, ಕಾಯಿ ಬರುತ್ತೆ. ಕಾಯಿ ಇದ್ರೆ ಏನಾಗುತ್ತೆ? ಹಣ್ಣಾಗುತ್ತೆ. ಹಣ್ಣಾದ್ಮೇಲೆ ಏನಾಗುತ್ತೆ? ಫಲ ಕೊಡುತ್ತೆ. ಇದು ಒಂದಿದ್ರೆ ಬೀಜ ಇದ್ದರೆ ಅಂಕುರ ಆಗೋದು, ಅಂಕುರ ಇದ್ದರೆ ಅದು ಕವಲು ಒಡೆಯೋದು, ಕವಲು ಒಡೆದ್ರೆ ಹೂ ಕಚ್ಚೋದು, ಹೂ ಕಚ್ಚಿದ್ರೆ ಕಾಯಿ ಆಗೋದು, ಕಾಯಿ ಆದರೆ ಹಣ್ಣಾಗೋದು. ಹೀಗೆ ಒಂದಿದ್ರೆ ಇದಕ್ಕೆ ಪ್ರತೀತ ಸಮುತ್ಪಾದ ಅಂತ. ಇದರಲ್ಲಿ 2 ಸಮುತ್ಪಾದ ಅಂತ ಇದೆ. ಅದನ್ನೆಲ್ಲ ಈ ಮುಂದೆ ಬೌದ್ಧರ ಮುಂದಿನ ಅಧಿಕರಣ ಅದು ಬಂದಾಗ ಅದು ವಿಸ್ತಾರವಾಗಿದೆ. ಅದನ್ನು ಅಲ್ಲಿ ವಿಚಾರ ಮಾಡೋಣ. ಇಲ್ಲಿ ಇಷ್ಟು ಸಾಕು. ಯೋಗಿ ಯುಕ್ತಿಬಾಧ್ಯ ಅಂದರೆ ಆ ಯಾವುದು ಪ್ರತೀತ್ಯ ಸಮುತ್ಪಾದದ ಒಂದು ವಿವೇಕ, ಅದರಿಂದ ಹೋಗುತ್ತೆ ಅಂತಕ್ಕಂಥದ್ದು. ಮತ್ತು ಯೋಗ್ಯ ಅನುಭವ ಬಾಧ್ಯತ್ವಾತ್, ಮತ್ತು ಆ ಒಂದು ಸ್ಥಿತಿ ಯಾವುದು ನಿರ್ಮಾಣ ಸ್ಥಿತಿ ಅಂತಕ್ಕಂಥದ್ದು ಅದು ಯಾವಾಗಲೂ ಬರುತ್ತೆ. ಅದು ಸಾಧನ ಸಾಧ್ಯ. ಬುದ್ಧನಿಗಾಯಿತು. ಹೀಗೆ ಹೇಳ್ತಾರಲ್ಲ, ಹಾಗಿಲ್ಲ. ನಮ್ಮ ಮುಕ್ತಿ ಅಂತ ಇದೆಯಲ್ಲ, ವೇದಾಂತದ ಮುಕ್ತಿ, ಇದು ಪ್ರಯತ್ನ ಸಾಧ್ಯವಲ್ಲ ಬೌದ್ಧರೇ, ಇದು ಸಾಧನ ಸಾಧ್ಯವೂ ಅಲ್ಲ. ಇದು ಏನಿದು? ಸ್ವತಃ ಸಿದ್ಧ, ಸ್ವಾಭಾವಿಕ. ಇದಕ್ಕೆ ಯಾವ ತಿಳುವಳಿಕೆ ಬೇಕಾಗಿಲ್ಲ, ಯಾವ ಸಾಧನೆ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಪ್ರತಿಯೊಬ್ಬ ಜೀವಿಯ ಪರಮಾರ್ಥ ಸ್ವರೂಪ ಇದು, ಪರಮಾರ್ಥ ತತ್ವವೇ ಇದು. ಏನು ಬೇಕು? ಮತ್ತೆ ಏನು ಬೇಕು? ತಿಳ್ಕೊಬೇಕಷ್ಟೆ. ಅದಕ್ಕೆ ಅಡ್ಡಿಯಾಗಿರ್ತಕ್ಕಂಥ ಅಜ್ಞಾನವನ್ನು ಕಳ್ಕೊಳ್ಬೇಕಷ್ಟೆ. ತಿಳ್ಕೊಳ್ಬೇಕಾದ್ದು ಇಲ್ಲ, ತಿಳ್ಕೊಳ್ಬೇಕು ಅಂತ ಅನ್ನೋದು ತಪ್ಪು. ಅದಕ್ಕೆ ಅಡ್ಡಿಯಾಗಿರ್ತಕ್ಕಂತಹ
ಅವಿದ್ಯೆ ಅಂತ ಏನಿದೆ ವಿದ್ಯೆಗೆ ವಿರೋಧಿಯಾದದ್ದು, ಅದನ್ನು ಕಳ್ಕೊಳ್ಬೇಕು. ಅದಕ್ಕಾಗಿ ಪ್ರಯತ್ನ ಮಾಡಬೇಕೇ ಹೊರತು ವಿದ್ಯೆಗೋಸ್ಕರ ವಿದ್ಯೆಯನ್ನು ಪಡೆದುಕೊಳ್ಳುವುದಕ್ಕೆ, ಮೋಕ್ಷವನ್ನು ಪಡೆದುಕೊಳ್ಳುವುದಕ್ಕೆ ಯಾವ ಪ್ರಯತ್ನವೂ ಬೇಕಿಲ್ಲ. ಯಾಕೆ? ಸ್ವತಃ ಸಿದ್ಧವಾಗಿರ್ತಕ್ಕಂತಹದ್ದದು. ಬೌದ್ಧರು ಹೇಳುವ ಹಾಗೆ ಯಾರೋ ಯೋಗಿಗಳಿಗಾಗೋದಲ್ಲ, ಅಥವಾ ಇನ್ನೊಂದು ಯಾವುದೋ ಈ ಒಂದು ಯುಕ್ತಿ ಅನುಭವ ಅದರಿಂದ ಹೋಗೋದಲ್ಲ. ಇದಲ್ಲ, ಇದು ಎಲ್ಲರ ಸ್ವರೂಪವೇ. ಇದು ಪರಮಾರ್ಥ ಸತ್ಯ. ಇದು ವೇದಾಂತಕ್ಕೂ ಮತ್ತು ಬೌದ್ಧ ಸಿದ್ಧಾಂತಕ್ಕೂ ಇರತಕ್ಕಂಥ ಒಂದು ವ್ಯತ್ಯಾಸ. ಇದನ್ನ ಈ ಒಂದು ವೇಳೆ ಸ್ವಾಮಿಗಳು ತೋರಿಸದೆ ಹೋಗಿಬಿಟ್ಟಿದ್ದರೆ ಯಾರಿಗೂ ಗೊತ್ತಾಗ್ತಾನೂ ಇರಲಿಲ್ಲ. ನೋಡ್ರಿ, ಬೌದ್ಧರು ಈ ಥರ ಹೇಳಿದ್ದಾರಂತೆ ಅಂತಲೂ ಗೊತ್ತಾಗ್ತಾ ಇರಲಿಲ್ಲ. ಮತ್ತೆ ಯಾರು ಹೇಳಿದ್ರೆ, ಏನ್ರಿ ನಮ್ಮಲ್ಲೂ ಬೌದ್ಧರು ಇದೇ ಹೇಳಿದಾರೆ, ಓ ಹೌದಾ, ಅಯ್ಯಯ್ಯೋ ಹೌದು ಕಣ್ರಿ ಅಂತ ನಾವು ಹ್ಞೂ ತಲೆಯಲ್ಲಿ ಆಡಿಸ್ಬಿಡ್ತಾ ಇದ್ವಿ ಅಷ್ಟೆ, ಮಾಡೋದು ಇನ್ನೇನಿಲ್ಲ. ಈ ಥರ ಏನೋ ಅಪಾರ್ಥ ಆಗ್ಬಿಡ್ತಾ ಇತ್ತು. ಇದಕ್ಕಾಗಿ ಸ್ವಾಮಿಗಳ ಅವತಾರವಾದದ್ದು. ವೇದಾಂತ ಸಿದ್ಧಾಂತದ ಒಂದು ಇದಮಿತ್ತಂ, ಇದನ್ನು ಈ ರೀತಿಯಾಗಿ ಅರ್ಥ ಮಾಡಬೇಕು. ಶಂಕರ ಭಗವತ್ಪಾದರು ಕೂಡ ಇದನ್ನೇ ಹೇಳಿದರು. ಅದು ನೋಡಿ, ಇಲ್ಲಿ ಬರುತ್ತೆ ಆನಂದಮಯಾಧಿಕರಣದಲ್ಲಿ ಈ ವೃತ್ತಿಕಾರರು ಹೇಗೋ ವ್ಯಾಖ್ಯಾನ ಮಾಡಿದ್ರು, ಅದೇ ಸರಿ. ಅದನ್ನು ಇವಾಗೆಲ್ಲ ಪೂರ್ಣವಾಗಿ ಹೇಳೋದೇನು ಬೇಡ, ಇಷ್ಟೇ ವ್ಯಾಖ್ಯಾನ ಮಾಡಿದ್ರು. ಅದನ್ನ ಶಂಕರ ಭಗವತ್ಪಾದರು ಬಂದು ನೋಡಿ, ಈ ಸೂತ್ರಗಳಿಗೆ ಹೀಗೆ ನೀವು ಮಾಡಿದ್ದೀರಲ್ಲ, ಈ ತರಹ ವ್ಯಾಖ್ಯಾನವನ್ನು ಮಾಡಕೂಡದು ಅಂತ ಹೇಳಿ ಕಂಠೋಕ್ತವಾಗಿ ಬರೆದರು. ಸೂತ್ರಾಣಿತು ಏವಂ ವ್ಯಾಖ್ಯೇಯಾನಿ. ಸೂತ್ರಗಳನ್ನು ನೋಡಿ ಈ ರೀತಿ ವ್ಯಾಖ್ಯಾನ ಮಾಡಬೇಕು ಅಂಥೇಳಿ ಆ ರೀತಿ ಮಾಡಿದ್ರು. ಹಿಂದೆ ಆ ವೃತ್ತಿಕಾರ ಮತವನ್ನೆಲ್ಲ ಮಾಡಿ ಆನಂದಮಯೋಭ್ಯಾಸಾತ್ ಸೂತ್ರ ಭಾಷ್ಯದಲ್ಲಿ ಅನುವಾದ ಮಾಡಿ ಸೂತ್ರಗಳನ್ನು ಹಾಗಲ್ಲ ಸ್ವಾಮಿ, ವೃತ್ತಿಕಾರರೇ ಹೀಗೆ ಮಾಡಬೇಕು. ಅದೇ ರೀತಿ ಸ್ವಾಮಿಗಳು ಕೂಡ ನೋಡಿ ಇದನ್ನು ಈ ರೀತಿ ಅರ್ಥ ಮಾಡಿಬೇಕು ಅಂತ ಹೇಳಿ ಎರಡಕ್ಕೂ ವಿರೋಧವನ್ನು ಹೇಳಿದ್ರು. ಈಗ ಇಷ್ಟು ಹೇಳಿದ್ದರಿಂದ ಇನ್ನೊಂದು ವಾಕ್ಯ ಮುಗಿಸ್ಬಿಡ್ತೇನೆ. ನ ಪುನಃ ಕೇವಲ ಯುಕ್ತಿಪರಾಹ ತತ್ವಾದ್ ಯೋಗ್ಯ ಅನುಭವ ಬಾಧ್ಯತ್ವಾದ. ಇನ್ನು ಕೇವಲ ಯುಕ್ತೇ ವೈಯಕ್ತಿಕ ಯೋಗಿ ಜನಾನುಭವಸ್ಯ ಚ ಸಾಂವೃತಿಕತ್ವ ಅವಿಶೇಷಾತ್ ಇತಿ ಅಸಂಕರೋ ಬೋಧ್ಯ. ಅಂದರೆ ಕೇವಲ ಯುಕ್ತಿ ಅಥವಾ ಯಾವುದೋ ವೈಯಕ್ತಿಕವಾದ ಅನುಭವ, ಯೋಗಿಗಳ ಅನುಭವ ಅಂದರೆ ಅದು ಸಾರ್ವತ್ರಿಕ ಪೂರ್ಣ ಅನುಭವ ಅಲ್ಲ, ಯೋಗಿಗಳ ಅನುಭವ. ನೀವು ಬೌದ್ಧರು ಹೇಳ್ತಾ ಇರ್ತಕ್ಕಂಥದ್ದು ಬುದ್ಧನಿಗೆ ಆಯಿತು ನಿರ್ವಾಣ, ಒಪ್ಕೊಳ್ತೇವೆ, ನಾವಿಲ್ಲ ಅಂತ ಹೇಳೋದಿಲ್ಲ. ಆದರೆ ಅದನ್ನು ಅವನ ನಿರ್ವಾಣ ಆಯಿತು ಅಂದರೆ ನಾವು ಹೇಳೋದೇನು, ಅದವನ ಸ್ವರೂಪ ತಿಳ್ಕೊಂಡ ಅಷ್ಟೇ. ಹಾಗಾಗಿ ಇದು ಯಾವುದೋ ಕೆಲವು ಜನಗಳಿಗೆ ಮಾತ್ರ ಆಗತಕ್ಕಂಥದ್ದು ಇಲ್ಲ. ಹಾಗಾಗಿ ಬಿಟ್ಟರೆ ಏನಾಗ್ಬಿಡುತ್ತೆ, ಅದೂ ಕೂಡ ಸಂವೃತ್ತಿ ಅಂತಲೇ ಆಗಿಬಿಡುತ್ತೆ. ಯಾಕೆ? ಯಾರೋ ಕೆಲವ್ರಿಗಾಯಿತು, ನಮಗಾಗಿಲ್ಲ, ಭ್ರಮೆ ಅಷ್ಟೇ. ಅದೂ ಕೂಡ ಸಂವೃತ್ತಿ ಅಂತ ಆಗಿಬಿಡುತ್ತೆ. ಆದ್ದರಿಂದ ಅದಕ್ಕೆ ಹಾಗಲ್ಲ, ಈ ರೀತಿ ಅಂತ ಹೇಳಿ ಈ ರೀತಿಯಾಗಿ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದರು. ಇಲ್ಲಿಯ ತನಕ ಹೇಳಿದ್ದಕ್ಕೆ ಏನಾಯಿತು? ಓಹೋ, ಗೊತ್ತಾಯಿತು ಕಣ್ರಿ. ಏನು ಗೊತ್ತಾಯಿತು ಅಂದರೆ, ಗೌಡಪಾದರು ಅವರು ಅವರ ಸಿದ್ಧಾಂತ ಏನು? ಅಜಾತಿವಾದ. ನಾವೀಗಲೂ ಹೇಳ್ತಾ ಇದ್ದೇವೆ ನೋಡಿ, ಗೌಡಪಾದ ಏನ್ರಿ ಅವರ ವಾದ ಯಾವುದ್ರಿ? ಅಜಾತಿವಾದವನ್ನು ಹೇಳಿದರು ಅಂತ ಹೇಳ್ತಾ ಇದ್ದೇವಲ್ಲ. ಈಗ ಸ್ವಾಮಿಗಳು ಇಲ್ಲಿ ಹೇಳ್ತಾ ಇದ್ದಾರೆ, ಗೌಡಪಾದರು ಅಜಾತಿವಾದವನ್ನು ಸ್ಥಾಪನೆ ಮಾಡಿ ಏನು ನಿರಾಕರಣೆ ಮಾಡಿದ್ರು? ಜಾತಿವಾದವನ್ನು ನಿರಾಕರಣೆ ಮಾಡಿದ್ರು. ಹೌದು ತಾನೇ, ವಿಧವರ್ತಂಗೆ ಮಾಡಿರ್ತಕ್ಕಂಥದ್ದು ಅದು ಸರಿಯಾಗಿದೆ, ಏನು ಮೇಲ್ನೋಟಕ್ಕೇನು ತಪ್ಪು ಅನ್ಸೋದಿಲ್ಲ. ಆದರೆ ನಿಜವಾಗಿ ನೋಡಿದಾಗ ಅವರು ನಿರಾಕರಣೆ ಮಾಡಿದ್ದು ಕೇವಲ ಜಾತಿವಾದವನ್ನು ಅಥವಾ ಅಜಾತಿವಾದವನ್ನು ನಿರಾಕರಣೆ ಮಾಡಿದ್ರು. ಓಹೋ, ಇದು ಯೋಚನೆ ಮಾಡಬೇಕಾದಂಥ ವಿಚಾರ.
ಏನು ಜಾತಿವಾದವನ್ನು ನಿರಾಕರಣೆ ಮಾಡಿ ಅಜಾತಿವಾದವನ್ನು ಸ್ಥಾಪನೆ ಮಾಡಿದರು ಗೌಡಪಾದಾಚಾರ್ಯರು ಅಂತ ಹೇಳೋದು ಸರಿಯಾ? ಅಥವಾ ಗೌಡಪಾದರು ಪರಮಾರ್ಥ ಸತ್ಯ ಪರಬ್ರಹ್ಮ ಅನ್ನುವುದಕ್ಕೆ ಅಜಾತಿ ಅಂತಲೂ ಹೇಳೋ ಹಾಗಿಲ್ಲ, ಜಾತಿ ಅಂತಲೂ ಹೇಳೋ ಹಾಗಿಲ್ಲ ಅಂತ ಹೇಳಿದ್ರು ವಿವಕ್ಷಿತಾಂಶ ಅನ್ನುವುದನ್ನು ಈ ಕೊನೆ ಭಾಗದಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಇವೆಲ್ಲ ನೋಡಿ, ಈ ಅಧ್ಯಯನ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಇದಕ್ಕೆ ಸೌಕರ್ಯ, ಅದರ ಒಂದು ಆಕರ ಯಾವುದು, ಯಾರು ಸ್ವಾಮಿಪಾದರು. ಇದನ್ನು ಹೇಳಬೇಕೇ ಹೊರತು ಸ್ವಾಮಿಗಳು ಪ್ರಸ್ಥಾನೋತ್ತರ ಭಾಷೆಯನ್ನು ಕನ್ನಡ ಅದು ಬಿಡಿ, ಅವೆಲ್ಲ ಸಮಾನವಾದ ಅಂಥ ಏನು ಇದಿಲ್ಲ. ಕನ್ನಡಕ್ಕೆ ವಿಶೇಷವೇ ಇಲ್ಲ ಅಂತ ಯಾರೂ ಹೇಳೋದಿಲ್ಲ, ಅದ್ಭುತವಾದ ಕಾರ್ಯ. ಆದರೆ ಸ್ವಾಮಿಪಾದರ ಅವತಾರ ಆದಿದ್ದು ಇದಕ್ಕೋಸ್ಕರ. ಇದನ್ನು ನಾವು ಪ್ರಚಾರ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಷ್ಟೆ. ಇಲ್ಲಿ ನೋಡೋಣ, ಈ ಒಂದು ಮುಂದಿನ ಭಾಗ ಇದೆ, ಅದು ಬಹಳ ಮುಖ್ಯವಾದ್ದು. ಇದು ಒಂದು ಇದುವರೆ ತನಕ ನಾವೇನು ತಿಳಿದಿದ್ದೇವೆ ಅದರ ಒಂದು ಸಾರಾಂಶ ಹೇಳ್ತಾ ಇದ್ದಾರೆ. ಮುಂದಿನ ಭಾಗ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.